ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಅಪವಾದ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಈಗ ಧರ್ಮಸ್ಥಳಕ್ಕೆ ಅಂಟಿದ್ದಂಥ ಅಪವಾದ ಕಳಚಿ ಬಿದ್ದಿದೆ. ಜೈನ ಸಮುದಾಯ ಹೆಗ್ಗಡೆಯವರ ಕುಟುಂಬದ ಬೆನ್ನಿಗೆ ನಿಂತಿದೆ. ಖಾವಂದರು ಸತ್ಯ ಹೊರಗಡೆ ಬರುವ ಭರವಸೆಯಲ್ಲಿದ್ದಾರೆ. ದಳಪತಿಗಳು ಧರ್ಮಸ್ಥಳ ಸತ್ಯ ಯಾತ್ರೆ ಮಾಡಿ ಷಡ್ಯಂತ್ರ ಬಯಲಾಗ್ಲಿ ಅಂತ ಪ್ರಾರ್ಥಿಸಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ, ಇದು ಬಿಜೆಪಿಗರ ಸದ್ಯದ ಧ್ಯೇಯ ವಾಕ್ಯ. ನಾಳೆ ಕೇಸರಿ ಪಡೆ ಧರ್ಮಸ್ಥಳ ಚಲೋ ಕೈಗೊಳ್ಳಲಿದೆ. ಧರ್ಮಕ್ಷೇತ್ರಕ್ಕೆ ಯಾತ್ರೆ ಮಾಡಿ ಹಿಂದೂಗಳ ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಸಜ್ಜಾಗಿದ್ದಾರೆ. ಕಮಲ ಕಲಿಗಳ ಧರ್ಮ ಯುದ್ಧಕ್ಕೆ ಸಿಎಂ ಡಿಸಿಎಂ ರಾಜಕೀಯದ ಲೇಪ ಹಚ್ಚಿದ್ದಾರೆ. ಬೇಗ್ಯಾಂಗ್ ಬುರುಡೇಲು ಮೆದುಳು ಉಂಟಂತೆ, ಆದ್ರೆ ಬುದ್ಧಿ ಒಂದಿಲ್ಲ. ಇದ್ರೂ ಅಪಪ್ರಚಾರವನ್ನ ಬಿಟ್ಟಿಲ್ಲ. ಇದರ ಸತ್ಯ ಶೋಧನೆಗೆ ಎಸ್ಐಟಿ ಬೆಂಗಳೂರಲ್ಲಿ 18 ಗಂಟೆ ತಲಾಶ್ ಮಾಡಿ ಹಿಂದಿರುಗಿದೆ. ಚೆನ್ನನನ್ನ ಕರ್ಕೊಂಡು ಬಂದು ಅಪಾರ ದಾಖಲೆಗಳ ಜೊತೆ ಮಂಗಳೂರು ತಲುಪಿದೆ. ಬೇಗ್ಯಾಂಗ್ ಸದ್ಯ ಸದಸ್ಯ ಜಯಂತ್ ಬುರುಡೆ ಬಿಡ್ತಾನೇ ಇದ್ದಾನೆ. ನಾಡಹಬ್ಬ ದಸರಾ ರಾಜಕೀಯ ದಂಗಲ್ನ ಕೇಂದ್ರವಾಗಿದೆ. ತಾಯಿ ಚಾಮುಂಡಿ ಕ್ಷೇತ್ರ ಕೈ ಕಮಲ ಕಿತ್ತಾಟಕ್ಕೆ ವೇದಿಕೆಯಾಗಿದೆ. ಬಾನೋ ಮುಷ್ತಾಕ್ ಆಯ್ಕೆ ಮಾಡಿದ ಕಾಂಗ್ರೆಸ್ಗೆ ಬುದ್ಧಿ ಬರಲಿ ಅಂತ ಅಶೋಕ್ ತಾಯಿ ಬಳಿ ಪ್ರಾರ್ಥಿಸಿದ್ದಾರೆ. ಧರ್ಮಾಂಧರು ಡೋಂಗಿಗಳು ಅಂತ ಬಿಜೆಪಿಗರ ಮೇಲೆ ಸಿಎಂ ವಾಗ್ಬಾಣವನ್ನ ಬಿಟ್ಟಿದ್ದಾರೆ. ಸದ್ಯಕ್ಕೆ ಹಿಂದೆ ಚೀನಿ ಭಾಯಿ ಭಾಯಿ ಅಂತ ಹೇಳಬಹುದೇನೋ. ಏಷ್ಯಾದ ಬಲಿಷ್ಠ ರಾಷ್ಟ್ರಗಳು ಮತ್ತೆ ಒಂದಾಗಿ ದೊಡ್ಡ ಶಕ್ತಿಯಾಗಿ ಬೆಳೆಯುವಂತಹ ಸೂಚನೆ ಸಿಕ್ಕಿದೆ. ಡ್ರ್ಯಾಗನ್ ದೇಶದ ಭೇಟಿಯಲ್ಲಿ ಮೋದಿ ಝಿ ಜಿನ್ಪಿಂಗ್ ಪುಟಿನ್ ಜೊತೆ ಸೇರಿ ಟ್ರಂಪ್ಗೆ ಖೆಡ್ಡ ತೋಡೋಕೆ ಸಜ್ಜಾಗಿದ್ದಾರೆ. 3 ಸಂದೇಶ ರವಾನಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.